ಈ ಸುದ್ದಿಯಲ್ಲಿ ನಾನು ಕಾಂಗ್ರೆಸ್ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಿದ್ದೀನಿ, ಮತ್ತೆ ಮಾಡ್ತೀನಿ ಡಿಫ್ರೆಂಟ್. ಆದರೆ ಈ ರಾಜಕೀಯ ಬೆಳವಣಿಗೆಯನ್ನು ಮತ್ತು ಆ ಬೆಳವಣಿಗೆಯನ್ನು ತಮ್ಮ ಸ್ವಲಾಭಕ್ಕಾಗಿ ಬಳಸಿಕೊಳ್ಳುವುದಕ್ಕೆ ಬೇರೆ ಬೇರೆ ರಾಜಕಾರಣಿಗಳು ಯಾವ ಯತ್ನವನ್ನು ಮಾಡ್ತಿದ್ದಾರೆ ಅಂತ. ಸೊ ಇವತ್ತು ನಾನು ಮಾತನಾಡೋದು ಒಂದು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ನಿನ್ನೆ ನೀಡಿರುವ ಒಂದು ಹೇಳಿಕೆ. ಸೊ ಆ ಹೇಳಿಕೆಯನ್ನು ವಿಶ್ಲೇಷಿಸಿ ಅದಾದ ಮೇಲೆ ಕುಮಾರಸ್ವಾಮಿ ಅವರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಹೇಳ್ತೀನಿ. ಒಂದು, ದೆಹಲಿಗೆ ಹೋಗುವುದಕ್ಕೆ 50ಕ್ಕೂ ಹೆಚ್ಚು ಶಾಸಕರು ಟಿಕೆಟ್ ಬುಕ್ ಮಾಡಿದ್ದಾರೆ ಅನ್ನೋ ಮಾತನ್ನು HD ಕುಮಾರಸ್ವಾಮಿ ನಿನ್ನೆ ಹೇಳಿದ್ದಾರೆ. ಒಂದು. ಸೊ ಎರಡನೇದಾಗಿ ರಾಜಕಾರಣದಲ್ಲಿ ಯಾವ ರೀತಿಯ ಬೆಳವಣಿಗೆ ಆಗುತ್ತೆ ಅನ್ನೋದರ ಮೇಲೆ ಕುಮಾರಸ್ವಾಮಿ ಒಂದು ಹದ್ದಿನ ಕಣ್ಣಿಟ್ಟಿದ್ದಾರೆ ಮತ್ತು ಆ ಬೆಳವಣಿಗೆಯನ್ನು ತಮಗೆ ಬೇಕಾದ ಹಾಗೆ ಬಳಸಿಕೊಳ್ಳುವುದು ಹೇಗೆ ಮತ್ತು ಯಾವ ಬೆಳವಣಿಗೆ ತಮಗೆ ಅನುಕೂಲ ಆಗುತ್ತೆ, ಯಾವುದಾಗಲ್ಲ, ಈ ಲೆಕ್ಕಾಚಾರದಲ್ಲೂ ಕೂಡ ಕುಮಾರಸ್ವಾಮಿಯವರು ಇದ್ದಂತೆ ಕಾಣ್ತಾರೆ. ಅದರಿಂದ ಅವರ ಮಾತಿದೆಯಲ್ಲ, ಆ ಮಾತನ್ನು ಸರಳವಾಗಿ ಹಾಗೆ ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದರ ಹಿಂದೆ ಬೇರೆ ಬೇರೆ ಉದ್ದೇಶಗಳಿರ್ತವೆ. ಅವರು ಅಂತಲ್ಲ, ಯಾವುದೇ ಒಬ್ಬ ರಾಜಕಾರಣಿ ಯಾವುದೇ ಒಂದು ಮಾತನ್ನು ಆಡಿದರೆ ಅದಕ್ಕೆ ಬೇರೆ ಬೇರೆ ಕಾರಣಗಳು ಮತ್ತು ಉದ್ದೇಶಗಳಿರ್ತವೆ. ಹಾಗಿದ್ದರೆ 50 ಶಾಸಕರು ಬುಕ್ಕಿಂಗ್ ಮಾಡಿದ್ದಾರೆ ಅನ್ನೋದು ಮಾಡಿರ್ಬೋದು, ಏನು ತಪ್ಪದರಲ್ಲಿ. ಇವತ್ತಿನ ರಾಜಕಾರಣ ದೆಹಲಿ ಕೇಂದ್ರಿತ ರಾಜಕಾರಣ. ತಮ್ಮ ಶಕ್ತಿಯನ್ನು ತೋರಿಸೋದಕ್ಕೆ ಶಾಸಕರು ಕರ್ಕೊಂಡು ಹೋಗ್ತಾರಪ್ಪ, 20 ಜನ 30 ಜನ 50 ಜನ. ಇವತ್ತು ವಾಸ್ತವ ಅಲ್ವಾ. ಸೊ JDS ಆದರೆ ಓಕೆ, JDS ಆದರೆ ಅವ್ರಿಗೆ ದೆಹಲಿಯಲ್ಲಿ ಏನೂ ಇಲ್ಲ, ಎಲ್ಲ ಪದ್ಮನಾಭ ನಗರದಲ್ಲಿ, ಅದರಿಂದ ಇಲ್ಲೇ ಹೋಗ್ಬೋದು. ಕಾಂಗ್ರೆಸ್ BJPಗೆ ಆಗಲ್ಲ ಅಲ್ವಾ. BJP ರಾಜಕಾರಣದಲ್ಲೂ ಅಷ್ಟೇ ನೀವು ನೋಡಿದ್ದೀವಿ ನಾವು, ರೆಸಾರ್ಟ್ ರಾಜಕಾರಣ ಆಯಿತು, ಏನೇನೋ ನಡೆದು ಹೋಗ್ಬಿಡ್ತು. ಜನಾರ್ದನ್ ರೆಡ್ಡಿ ಅವರು BJP ಶಾಸಕರನ್ನ ಹೊತ್ಕೊಂಡು ರೆಸಾರ್ಟಿಗೆ ಹೋಗಿ ಕೂತಿದ್ರು, ಎಲ್ಲ ಆಗಿದೆ. ಕಾಂಗ್ರೆಸ್ಸಲ್ಲೂ ಆಗುತ್ತೆ. ಆದರೆ 50 ಶಾಸಕರು ಅನ್ನೋ ಮಾತನ್ನು ಯಾರನ್ನು ಉದ್ದೇಶಿಸಿ ಕುಮಾರಸ್ವಾಮಿ ಹೇಳ್ತಿದ್ದಾರೆ? 50 ಶಾಸಕರು ಯಾರ ಬೆಂಬಲಿಗರು? ಸೊ ಬಹಳ ಸ್ಪಷ್ಟವಾಗಿ ಅವರ ಟಾರ್ಗೆಟ್ ಯಾವುದು? ಸೊ ಇದನ್ನು ನೋಡುವಾಗ ನಾವು ಇನ್ನೂ ಕೆಲವು ಅಂಶಗಳನ್ನು ಸ್ಪಷ್ಟಪಡಿಸ್ಕೋಬೇಕಾಗುತ್ತೆ. ಅದೇನು ಅಂದರೆ, ಕುಮಾರಸ್ವಾಮಿಯವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿರುವ ಎರಡೂ ಬಣಗಳು ಸಮಾನ ವಿರೋಧಿಗಳು ಅಂತ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ JDSನಿಂದ ಬಂದವರು, ಅವ್ರ ನಡುವೆ ವಿರೋಧ ಇದ್ದೇ ಇದೆ. ಯಾಕೆಂದರೆ ಕುಮಾರಸ್ವಾಮಿ ಅವರು ನಂಬುವ ಪ್ರಕಾರ ಅವರ ಸರ್ಕಾರ ಏನಿತ್ತು, ಸಮ್ಮಿಶ್ರ ಇದರ ಸರ್ಕಾರ, ಅದು ಉರುಳುವುದರಲ್ಲಿ ಯಾವುದೋ ರೀತಿಯಲ್ಲಿ ಡೈರೆಕ್ಟ್ ಇಂಡೈರೆಕ್ಟ್ ಸಿದ್ದರಾಮಯ್ಯನವರು ಏನೋ ಮಾಡಿದ್ದಾರೆ ಅನ್ನುವ ಮನಸ್ಸಲ್ಲಿಟ್ಕೊಂಡೆ. ಆ ಕಾರಣಕ್ಕೆ ಸಿದ್ದರಾಮಯ್ಯನವ್ರ ಬಗ್ಗೆ ಅವರಿಗೆ ರಾಜಕೀಯ ವಿರೋಧ ಇದ್ದೇ ಇದೆ. ಇನ್ನು ಎರಡನೇದಾಗಿ DK ಶಿವಕುಮಾರ್ ಬಗ್ಗೆ ಕೂಡ ಅವರಿಗೆ ಅಂತಹ ಇದಿಲ್ಲ, ಅದಕ್ಕೂ ಬೇರೆ ಬೇರೆ ಕಾರಣ ಇದೆ. ಹಾಗಿದ್ದರೆ DK ಶಿವಕುಮಾರ್ ವಿಚಾರ ನೋಡೋಣ. ಈ 50 ಜನ ಡೆಲ್ಲಿ ಹೋಗೋದು ಬಿಟ್ಟು ಯಾಕೆ DK ಶಿವಕುಮಾರ್ ಬಗ್ಗೆ ಅವರಿಗೆ ವಿರೋಧ ಇದೆ ಅಂತ. ಅದು ಬಹಳ ಸ್ಪಷ್ಟವಾಗಿ ಒಕ್ಕಲಿಗರ ಸಾಮ್ರಾಜ್ಯದ ಆಧಿಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಇಡೀ ಒಕ್ಕಲಿಗರ ಸಾಮ್ರಾಜ್ಯವನ್ನು ತಮ್ಮ ನಿಯಂತ್ರಣಕ್ಕೆ ತೆಗೆದುತ್ತಾರೆ. ಅವರು ನಿಯಂತ್ರಣಕ್ಕೆ ತೆಗೆದುಕೊಂಡು ರಾಜಕಾರಣವನ್ನು ಮಾಡ್ತಾ ಹೋದರೆ ಕುಮಾರಸ್ವಾಮಿ ಮತ್ತು JDS ಪಕ್ಷ ಇದೆಯಲ್ಲ, ಅದರ ಅಸ್ತಿತ್ವಕ್ಕೆ ಅಡ್ಡಿ ಉಂಟಾಗಬಹುದು. ಅದರ ಜೊತೆಗೆ ಯಾವುದೇ ಒಬ್ಬ ಸಾಮ್ರಾಟ ಇರಲಿ, ತಮ್ಮ ಸಾಮ್ರಾಜ್ಯವನ್ನು ಇನ್ಯಾರಿಗೋ ಒಪ್ಪಿಸಿಕೊಳ್ಳುವುದಕ್ಕೆ ಬಯಸೋದಿಲ್ಲ. ಆದರೆ ಇದನ್ನು ಓಪನ್ನಾಗಿ ಅವರು ಹೇಳೋದಕ್ಕೂ ಕುಮಾರಸ್ವಾಮಿ ಅವರಿಗೆ ಕಷ್ಟ ಆಗುತ್ತೆ. ಯಾಕೆಂದರೆ ಅವರು ಇನ್ನೂ ಜಾಸ್ತಿ ಮಾತನಾಡೋಕ್ಕೆ ಹೋದರೆ ಒಕ್ಕಲಿಗರ ಸಮುದಾಯ ಏನು ಅಂದ್ಕೊಳುತ್ತೆ ಅಂದರೆ, ನಮ್ಮವರೊಬ್ಬರು ಮುಖ್ಯಮಂತ್ರಿ ಆಗ್ತಿದ್ದಾರೆ, ಅದಕ್ಕೂ ಕೂಡ ಕುಮಾರಸ್ವಾಮಿ ಅವಕಾಶ ಕೊಡ್ತಿಲ್ಲ, ನಮ್ಮವರು ಆಗಲಿ, ಇವ್ರು ಯಾಕೆ ವಿರೋಧ ಮಾಡ್ತಾರೆ, ಇಂತಹ ಪ್ರಶ್ನೆಗಳಿರ್ತವೆ. ಆದ್ದರಿಂದ ಕುಮಾರಸ್ವಾಮಿಯವರು ಅದನ್ನು ಒಂದು ರೀತಿಯಲ್ಲಿ ತಂತಿಯ ಮೇಲಿನ ನಡಿಗೆಯಂತೆ ಹ್ಯಾಂಡಲ್ ಮಾಡ್ತಿದ್ದಾರೆ. ಸೊ ಒಂದು, ಕುಮಾರಸ್ವಾಮಿಗವರು ಕಾಂಗ್ರೆಸ್ ಪಕ್ಷದೊಳಗೆ ಭಾಳಷ್ಟು ಶಾಸಕರ ಸಂಪರ್ಕ ಇದೆ. ಸೊ ಕಾಂಗ್ರೆಸ್ ಶಾಸಕರುಗಳ ಎಲ್ಲ ಬೆಳವಣಿಗೆಯನ್ನು ಕುಮಾರಸ್ವಾಮಿ ಅವರಿಗೆ ಹೇಳುವರಿದ್ದಾರೆ. ಕುಮಾರಸ್ವಾಮಿ ಅದರಲ್ಲಿ ಭಾಳ ಶೂರು ಅಂತ. ಅವ್ರದ್ದು ಈ ಕ್ರಾಸ್ ಕನೆಕ್ಷನ್ಗಳು ಜಾಸ್ತಿ, ತುಂಬ ಕ್ರಾಸ್ ಕನೆಕ್ಷನ್ ಇಟ್ಕೋತಾರೆ ಮತ್ತು ಎಲ್ಲ ಕಡೆಯಿಂದ ಅವ್ರು ಮಾಹಿತಿ ತರ್ಕೋತಾರೆ. ಇವನ್ನು ಇಲ್ಲೊಂದೇ ಅಲ್ಲ, ಪ್ರಾಸಂಗಿಕವಾಗಿ ಹೇಳೋದು, ಈ ವಿಧಾನಸೌಧದಲ್ಲಿ ಸರ್ಕಾರ ಯಾವುದೇ ಒಂದು ತೀರ್ಮಾನ ತಗೊಳ್ಳಿ, ಅದರ ಆದೇಶ ಹೊರಗೆ ಬೀಳುವುದಕ್ಕಿಂತ ಮೊದಲು ಎಲ್ಲ ವಿವರಗಳು ಪದ್ಮನಾಭ ನಗರದ ದೇವೇಗೌಡರ ಮನೆಗೋ ಕುಮಾರಸ್ವಾಮಿ ಮನೆಗೋ ತಲುಪಿರುತ್ತೆ. ಸೊ ಬ್ಯೂರೋಕ್ರಸಿ ಮೇಲೆ ಅವ್ರ ನಿಯಂತ್ರಣ ಇದೆ. ಆ ರೀತಿ ಮಾಹಿತಿ ಬಂದಿರುತ್ತೆ.
ಹಾಗೆಯೇ ರಾಜಕೀಯವಾಗಿ ಕೂಡ ಅಷ್ಟೇ, ಎಲ್ಲ ಪಕ್ಷಗಳ ಜೊತೆ ಅವರಿಗೊಂದು ಕನೆಕ್ಟ್ ಇದೆ. ಅದರಿಂದ ಅವರಿಗೆ ಆಗಾಗ ಸಿಗುವ ಮಾಹಿತಿಯನ್ನು ಅವರು ರಾಜಕೀಯವಾಗಿ ತಾವು ಹೇಗೆ ಬಳಸ್ಕೋಬೇಕು ಅನ್ನೋದರಲ್ಲಿ ಶೂರು ಅವರು. ಅದರಿಂದ ಅವ್ರಿಗೆ ಹೇಳಿದ್ದು 50 ಶಾಸಕರು ಟಿಕೆಟ್ ಬುಕ್ ಮಾಡಿದ್ದಾರೆ ಅಂತ. ಬಹುಮಟ್ಟಿಗೆ ಅದು ಸಿದ್ದರಾಮಯ್ಯನವರ ಬೆಂಬಲಿಗರೇ ಇರಬೇಕು ಅಂತ. ಈ 50 ಶಾಸಕರು ಯಾರಿದ್ದಾರೆ ಅಂದರೆ ಹಿರಿಯ ಶಾಸಕರು ಸೇರಿದಾಗ ನಮ್ಗೆ ಗೊತ್ತಿದೆ, ಅಶೋಕ್ ಪಟ್ಟಣ್ ಅವರ ನೇತೃತ್ವದಲ್ಲಿ ಈಗಾಗಲೇ ಒಂದು ತಂಡ ದೆಹಲಿಗೆ ಹೋಗಿ ಸಂಪುಟ ಪುನಾರಚನೆ ಮಾಡಬೇಕು ಅಂತ ಹೇಳಿ ಕೇಳಿ ಬಂದಿತ್ತು ಅಲ್ವಾ. ಸೊ ನಮ್ಮನ್ನು ಮಾಡಿ ನಾವು ಹಿರಿಯರು ಅಂತ. ಸೊ ಇವರು ಇನ್ನೊಂದು ದೆಹಲಿ ಭೇಟಿಗೆ ಸಿದ್ಧತೆ ನಡೆಸ್ತಿದ್ದಾರೆ. ಅದರಿಂದ ಸೊ ಅವರೇ 50 ಜನ ಇದ್ದಿರ್ಬೋದು. ಕುಮಾರಸ್ವಾಮಿ 50 ಜನ ಯಾರು ಅಂತ ಹೇಳಿಲ್ಲ ಅವರು. ಬಹುಮಟ್ಟಿಗೆ ಸಿದ್ದರಾಮಯ್ಯನವರ ಬೆಂಬಲಿಗೆ ಇದ್ದರೂ ಇರ್ಬೋದು. DK ಶಿವಕುಮಾರ್ ಅವರು 50 ಜನ ಬೆಂಬಲಿಗರು ಕರೆದುಕೊಂಡು ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ಒಂದು ಇಂಥ ಹೇಳಿಕೆಗಳನ್ನು ಇರುತ್ತಲ್ಲ, ಅದು ಬೇರೆ ಬೇರೆ ರೀತಿಯ ರಾಜಕೀಯ ಪರಿಣಾಮವನ್ನು ಬೀರುತ್ತೆ. ಅದು ಕುಮಾರಸ್ವಾಮಿ ಅವರಿಗೆ ಮುಖ್ಯ. ಯಾಕೆಂದರೆ ಕುಮಾರಸ್ವಾಮಿ ಅವರ ಎಜೆಂಡಾ ಏನಿದೆ, ಆ ಎಜೆಂಡಾದ ಪ್ರಕಾರ ಅವರಿಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಬೇಕಾಗಿಲ್ಲ, ಅದನ್ನು ಓಪನ್ ಆಗಿ ಹೇಳೋಕ್ಕಾಗಲ್ಲ. ಇನ್ನೊಂದು, ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಮುಂದುವರಿಯೋದು ಬೇಕಾಗಿಲ್ಲ. ಹಾಗಿದ್ದರೆ ಅವರಿಗೆ ಅವರ ಆಪ್ಷನ್ಗಳೇನು? ಸೊ ಅವರ ಆಪ್ಷನ್ಗಳ ಬಗ್ಗೆ ಹೀಗೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಇಡೀ ಒಂದು ವಾಸ್ತವದ ಸ್ಥಿತಿ ಇರುತ್ತೆ, ಅದರ ಮೇಲೆ ಆ್ಯಕ್ಟ್ ಮಾಡ್ತಾ ಹೋಗ್ತಾರೆ. ಕುಮಾರಸ್ವಾಮಿ ಹಾಗೆ ಮಾಡ್ತಾರೆ. ಅಲ್ಟಿಮೇಟ್ಲಿ ತಮಗೇನು ಲಾಭ ಆಗುತ್ತೆ, ಅವರ ವಿಚಾರ ಏನಿದೆ ಅಂತಂದರೆ ಕಾಂಗ್ರೆಸ್ ದುರ್ಬಲ ಆದರೆ ಸೊ ತಮಗೆ ಲಾಭ ಆಗ್ಬೋದು ಅನ್ನೋದು ಅವ್ರದ್ದು. ಮತ್ತು 2028 ಚುನಾವಣೆಯಲ್ಲಿ ಅಟ್ ಎನಿ ಕಾಸ್ಟ್ ಮುಖ್ಯಮಂತ್ರಿ ಆಗಲೇಬೇಕು ಅಂಥೇಳಿ ಅವರು ತೀರ್ಮಾನ ತಗೊಂಡಿದ್ದಾರೆ, ದೇವೇಗೌಡರು ತೀರ್ಮಾನ ತಗೊಂಡಿದ್ದಾರೆ, ನಿಖಿಲು ತೀರ್ಮಾನ ತಗೊಂಡಿದ್ದಾರೆ. ಅವ್ರು ತೀರ್ಮಾನ ತಗೊಂಡಾಗಿದೆ. ಮತ್ತು BJP ಏನು ಹೇಳುತ್ತೋ ಗೊತ್ತಿಲ್ಲ, ಅಥವಾ BJP ಬಿಟ್ಟು ಹೋಗುವ ಸ್ಥಿತಿ ಬರುತ್ತೋ ಅದು ಗೊತ್ತಿಲ್ಲ. ಒಟ್ಟಾರೆ ಅವರ ಇದಿರೋದು ಟಾರ್ಗೆಟ್ ಇರೋದು 2028 ಚುನಾವಣೆ. ಆ ಚುನಾವಣೆಯ ಲಾಭಕ್ಕಾಗಿ ಇವತ್ತಿನ ವಾತಾವರಣವನ್ನು ಅವರು ತಮಗೆ ಬೇಕಾದಾಗ ಬಳಸ್ತಾ ಕಾಣುತ್ತೆ. ಆ ಕಾರಣಕ್ಕೆ 50 ಶಾಸಕರ ದೆಹಲಿ ಪ್ರವಾಸದ ಬಗ್ಗೆ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಇದು ಇವತ್ತಿನ ಮೆಗಾ ಫೋಕಸ್. ನಾಳೆ ಮತ್ತೆ ಬರ್ತೀನಿ, ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ. ಹಿಂದಿನ ಸುದ್ದಿಯನ್ನು ತಮಗಿಡೋ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೆ ನಮಸ್ಕಾರ.